ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ಪ್ರತ್ಯಂತ ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ, 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ, ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು. ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ಕುಂಭ ರಾಶಿ 2026 ಏಪ್ರಿಲ್ 5ನೇ ತಾರೀಕಿನ ನಂತರದ ವಾರ ಫಲದಲ್ಲಿ ಈ ಒಂದು ಕುಂಭ ರಾಶಿಯವರಿಗೆ ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ರಾಹು, 7ನೇ ಮನೆಯಲ್ಲಿರುವಂತಹ ಕೇತು, ಈ ಗ್ರಹಗಳು ಹೇಗೆ ಬಿಹೇವ್ ಮಾಡುತ್ತೆ ಅಂದ್ರೆ, ರಾಶಿಯಲ್ಲಿರುವಂತಹ ರಾಹು ನಿಮ್ಮ ಮನಸ್ಸು, ಅತಿ ತಲೆನೋವು, ಕಣ್ಣು ನೋವು, ಮುಖಭಾವ, ತಲೆ ಮತ್ತೆ ಮುಖಕ್ಕೆ ಸಂಬಂಧಪಟ್ಟಂತ ಭಾಗಗಳಲ್ಲಿ ಹೆಚ್ಚಿನ ಟೆನ್ಷನ್ಸ್ಗಳು, ಕಿರಿಕಿಗಳ ನೋವನ್ನ ಕ್ರಿಯೇಟ್ ಮಾಡ್ತಾನೆ. ಜಾಗ್ರತೆಯಿಂದ ಇರಿ. ಆಮೇಲೆ ಬುಧ ಗ್ರಹ ಕೂಡ ಅಷ್ಟಮಾಧಿಪತಿ ರಾಶಿಯಲ್ಲಿರುವಂತದ್ದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್. ಸರ್ ಸ್ಕಿನ್ ಪ್ರಾಬ್ಲಮ್ ಇರ್ಲೇ ಇಲ್ಲ ಸರ್, ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಆ ಚರ್ಮ ವ್ಯಾಧಿಗಳು ನಿಮಗೆ ಬರೋ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. ರಾಹು ಬಂದು ಅನವಶ್ಯಕವಾಗಿ ಏನೇನೋ ತಾಡೋದು. ಸಡನ್ ಆಗಿ ಯಾವ್ದೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಸಡನ್ ಆಗಿ ಏನೋ ಒಂದು ಮಾಡಕ್ ಹೋಗ್ಬಿಡೋದು. ನಿಮಗೆ ಆಳವಾಗಿ ಯೋಚನೆ ಮಾಡಿದ್ರೆ ಲಾಭ ಇಲ್ಲ ಅಂತ ಗೊತ್ತಿರುತ್ತೆ, ಮನಸ್ಸು ಕಂಟ್ರೋಲ್ಗೆ ಇರಲ್ಲ. ಯಾರು 4 ಜನ ಹೇಳಿದಂತ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಯಾವ್ದೋ ಒಂದು ಸಂಬಂಧ ನೋಡಕ್ ಹೋಗುವಂಥದ್ದು, ನಿಮ್ಗೆ ಅದ್ರಿಂದ ಲಾಭ ಇರಲ್ಲ. ನೀವು ಯಾರಿಗೋ ಒಬ್ಬರಿಗೆ ಶ್ಯೂರಿಟಿ ಆಗಿ ಸೈನ್ ಹಾಕ್ಬಿಡೋದು, ಹಣ ಕೊಡಿಸ್ಬಿಡೋದು, ಬ್ಯಾಂಕ್ಗಳಲ್ಲಿ, ಕೋರ್ಟ್ಗಳಲ್ಲಿ ಶ್ಯೂರಿಟಿ ಆಗುವಂಥದ್ದು. ಇದರಿಂದ ನಿಮ್ಮ ಕುತ್ತಿಗೆಗೆ ಬರುತ್ತೆ, ನಿಮ್ಗೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಜಾಗ್ರತೆಯಿಂದ ಇರಬೇಕು. ವಿವಾಹದಲ್ಲಿ ಕಿರಿಕಿರಿ, ಟೆನ್ಷನ್ಗಳು ತಪ್ಪಿದ್ದಲ್ಲ. ನಾನಾ ಕಾರಣಗಳಿಗೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಜಾಗ್ರತೆಯನ್ನ ವಹಿಸಿ. 2ನೇ ಮನೆಯಲ್ಲಿರುವಂತಹ ಗ್ರಹಗಳು ಬಂದು ಅನ್ಎಕ್ಸ್ಪೆಕ್ಟೆಡ್ ಹಣವನ್ನ ಕೊಡಬಹುದು, ಹಾಗೆ ಲಾಸು ಮಾಡಿಸಬಹುದು. ಗ್ಯಾಮ್ಲಿಂಗ್ ನೇಚರ್ ಇರುವಂತಹ ಶೇರ್ ಮಾರ್ಕೆಟ್, ಇದು ಯಾವುದಕ್ಕೂ ಕೂಡ ಅನುಭವ ಇಲ್ಲದೆ ಹಣವನ್ನ ಹಾಕೋಕೆ ಹೋಗ್ಬೇಡಿ. 2ನೇ ಮನೆ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಇರಲಿ. ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳಿಗೆ ನೀವು ಜಗಳ ಮಾಡಿಕೊಂಡು ಹೊರಗಡೆ ಬರುವ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. 5ನೇ ಮನೆಯಲ್ಲಿ ಇರುವಂತಹ ಗ್ರಹಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಸಹ ನಿಮಗೆ ಪಂಚಮದಲ್ಲಿ ಉತ್ತಮವಾಗಿರೋ ಗ್ರಹ ಇರೋದ್ರಿಂದ ಮನಸ್ಸಿಗೆ ಪ್ರಶಾಂತತೆ, ನೆಮ್ಮದಿ, ಮಕ್ಕಳಿಂದ ಸಂತೋಷ. ಕೆಲವರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರಲ್ಲ, ಅವ್ರ ಮಕ್ಕಳ ಜೊತೆ ಅಂತ ಮಕ್ಕಳನ್ನ ಜೊತೆ ಸಮಯ ಸ್ಪೆಂಡ್ ಮಾಡ್ತೀರಾ. ಸಂತೋಷದ ವಾತಾವರಣ, ಗುರುಗಳ ದರ್ಶನವಾಗತ್ತೆ. ನಾನಾ ತರದ ಪುಣ್ಯಕ್ಷೇತ್ರಗಳಿಗೆ ನೀವು ಭೇಟಿಯನ್ನ ಕೊಡ್ತೀರಾ. ಸೊ ಈ ತರ ಇದ್ದಾಗ ಉತ್ತಮವಾಗಿರುವಂತದ್ದೇ ಘಟನೆಗಳು ನಡೆಯುತ್ತೆ. ಶುಭವಾಗಲಿ.